ಯಡಿಯೂರಪ್ಪ, ಈಶ್ವರಪ್ಪ ಈ ಇಬ್ಬರು ಅಪ್ಪಗಳು ಸದನಕ್ಕೆ ಹೋಗ್ತಾ ಇದ್ರೆ ಸದನದಲ್ಲಿ ಕಾಂಗ್ರೆಸ್ ಅವ್ರಿಗೆ ಅವರಪ್ಪ ನೆನಪಾಗರು. ಅಷ್ಟರ ಮಟ್ಟಿಗೆ ಹವಾ ಇಡೋರು. ಆಡಳಿತ ಪಕ್ಷದಲ್ಲಿ ಇವರಿಬ್ರು ಏನು ಮಾಡಿದ್ರೆ ಏನೋ ಗೊತ್ತಿಲ್ಲ, ಆದರೆ ವಿರೋಧ ಪಕ್ಷದಲ್ಲಿ ಇದ್ದಾಗಂತೂ ಕೆಂಡ ಕಾರ್ತಾ ಇದ್ರು. ಯಡಿಯೂರಪ್ಪ ಈ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಸದನಕ್ಕೆ ಸಿಂಹಾದ್ರಿಯ ಸಿನಿಮಾದಲ್ಲಿ ಸಿಂಹ ಹೆಂಗೆ ಹೋಗುತ್ತೋ ವಿಷ್ಣುವರ್ಧನ್ ಹಿಂದೆ ಅಷ್ಟರ ಮಟ್ಟಿಗೆ ಹವಾ ಇರೋದು. ಈಶ್ವರಪ್ಪ ಪಕ್ಕದಲ್ಲಿ ವಜ್ರಮುನಿ ಲೆಕ್ಕಕ್ಕೆ ಒಂದು ಲುಕ್ ಕೊಡೋರು. ಇವರಿಬ್ಬರು ಬೈಕ್ಗೆ ಅಲ್ಪ ಸ್ವಲ್ಪ ಕೆಲಸ ನಡೀತಾ ಇತ್ತು. ಆದರೆ ಈಗ ದರ್ಶಿನಿ ಹೋಟ್ಲಲ್ಲಿ ವಡೆ ತಿಂದು ಎಣ್ಣೆ ಮುಖ ಮಾಡ್ಕೊಂಡ್ರು ಅಶೋಕಣ್ಣ, ಅವಾಗೊಂದು ಇವಾಗೊಂದು ಮಾತಾಡೋ ವಿಜಯಣ್ಣ, ಕನ್ನಡನ ಇಂಗ್ಲೀಷ್ ಥರ, ಇಂಗ್ಲೀಷ್ನ ತೆಲುಗು ಥರ, ತೆಲುಗಿನ ಹಿಂದಿ ಥರ ಮಾತಾಡೋ ಸಿ.ಟಿ. ರವಿ ಅಣ್ಣ, ಕ್ಯಾಲಿಫೋರ್ನಿಯಾ ಲಂಡನ್ ಮಟ್ಟಕ್ಕೆ ಬಿಲ್ಡಪ್ ಕೊಡೋ ಅಶ್ವಥ್ ನಾರಾಯಣ, ಅವಾಗೊಂದ್ಸಲ ಇವಾಗೊಂದ್ಸಲ ಬಂದು ಮಿಂಚಿ ಮರೆಯಾಗೋ ತೇಜಸ್ವಿ ಸೂರ್ಯ, ಇಂಥವ್ರನ್ನೆಲ್ಲ ನೋಡಿದಾಗ ಅನಿಸಿದ್ದು ಅವ್ನು ಯಾರೋ ಒಬ್ಬ ಅಮುಕು ಡಮುಕು ಅಂತ ಬರ್ತಾನಲ್ಲ, ಆ ಡಮುಕನ್ ಬಿಟ್ಟಿದ್ರು ಈ ಕಾಂಗ್ರೆಸ್ ಪಕ್ಷನ ಅಮುಕ್ ಬಿಟ್ಟಿರೋನು. ಒಂದು ವಿಷಯಾಧಾರಿತ ಚರ್ಚೆ ಇಲ್ಲ, ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋ ಹೋರಾಟವಿಲ್ಲ, ತಲೆಗೆ ರಪೆ 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 ಅಂತ ಕೊಟ್ಟರು ಒಂದು ಮಾತು ತೆಗಿತಾ ಇಲ್ಲ. ವಿರೋಧನೇ ಮಾಡದೆ ನಿರೋಧ ಹಾಕೊಂಡ್ರು ವಿರೋಧ ಪಕ್ಷ ಯಾವ್ದಾದ್ರು ಇದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಅದು BJP ಪಕ್ಷ. ಇವರು ಬಾಯಿ ತೆಗಿಯಲ್ಲ, ಯಾಕೆಂದ್ರೆ ಇವ್ರಿಗೆ ಗೊತ್ತು ಕನ್ನಡಿಗರ ಪರಿಸ್ಥಿತಿ ಹೆಂಗೆ ಅಂದ್ರೆ, ಈ ಶಶಿಕುಮಾರ್ದು ಇಬ್ಬರ ಹೆಂಡಿರ ಮುದ್ದಿನ ಮಾವ ಅಂತ ಒಂದು ಸಿನಿಮಾ ಬಂದಿತ್ತು. ಅವಳು ಬಿಟ್ರೆ ಇವಳು ಬಿಟ್ರೆ ಅವಳು, ಆ ಥರ ಕನ್ನಡಿಗರಿಗೆ ಕಾಂಗ್ರೆಸ್ ಬಿಟ್ರೆ ನಮಗೆ ತಾನೇ ಅಧಿಕಾರ ಕೊಡೋದು, BJPಗೆ JDSಗೆ ಕೊಡ್ತಾರೆ. ನಾವು ಹೋದ್ಮೇಲಿನ ನಾವು ಅದೇ ಭ್ರಷ್ಟಾಚಾರ ಮಾಡೋದಲ್ವಾ, ಮತ್ತೆ ಯಾಕೆ ಸುಮ್ಮನೆ ಮಾತಾಡಿ ನಿಷ್ಠುರ ಆಗೋಣ, ಮೌನವಾಗಿದ್ಬಿಡೋಣ ಅಂತ ಮೌನವಾಗಿದ್ದಾರೆ. ಇದ್ದಿದ್ದೊಬ್ರು ಯಡಿಯೂರಪ್ಪ ಮೂಲೆ ಸೇರಿದ್ರು, ಇದ್ದಿದ್ದೊಬ್ಬ ಈಶ್ವರಪ್ಪ ಮೂಲೆ ಸೇರಿದ್ರು. ಕುಮಾರಣ್ಣ ಅವಾಗೊಂದ್ಸಲ ಇವಾಗೊಂದ್ಸಲ ಬಂದು ಮಾತಾಡೋರು. ಅವ್ರನ್ನ ನನಗನ್ನಿಸ್ದಂಗೆ ಕಾಂಗ್ರೆಸ್ ಅವರೇ ಗೆಲ್ಸಿ ಸೆಂಟ್ರಲಿಗೆ ಕಳಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವಾಗ ಇಲ್ಲಿ ಯಾರು ಮಾತಾಡಕ್ಕೆ ಇರಲ್ಲ. ಕನಿಷ್ಠ ಪಕ್ಷ ಒಂದು ಡೆಡ್ ಬಾಡಿ ಆದರೂ ಗಾಳಿ ಬಂದರೆ ಅಲ್ಲಾಡ್ಬಿಡುತ್ತೆ, ಒಬ್ಬ ICU ಪೇಷಂಟ್ ಆದರೂ ಎದ್ದು ಬಿಡ್ತಾನೆ. ಆದರೆ ಪ್ರತಿರೋಧನೆ ಮಾಡದೆ ರೋಧನೆ ಕೊಡ್ತಿರುವ ಏಕೈಕ ವಿರೋಧ ಪಕ್ಷ ಅಂದರೆ ಅದು ಕರ್ನಾಟಕ ರಾಜ್ಯದ BJP ಪಕ್ಷ. ಆಡಳಿತ ಪಕ್ಷಕ್ಕಿಂತ ಅತಿ ಹೆಚ್ಚು ಜವಾಬ್ದಾರಿ ಇರೋದು ವಿರೋಧ ಪಕ್ಷಕ್ಕೆ. ಮೋಸ್ಟ್ಲಿ ಇವ್ರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ನರೇಂದ್ರ ಮೋದಿ ತಾನೇ ಏನು ಮಾಡ್ತಾರೆ ಇಂಥವ್ರನ್ನೆಲ್ಲ ಇಟ್ಕೊಂಡು.